ಮನಸ್ಸೇ ನಮ್ಮ ಆಪ್ತ ಮಿತ್ರ ಹಾಗೂ ಪರಮಶತ್ರು. ಬಂಧನಕ್ಕೆ ಹಾಗೂ ಮೋಕ್ಷಕ್ಕೆ ಮೂಲ ಕಾರಣ ಮನಸ್ಸೇ. ಹೀಗಿರುವಾಗ ಮನಸ್ಸನ್ನು ಗೆಲ್ಲಬೇಕು ಎಂಬ ಹುಚ್ಚು ಸಾಹಸಕ್ಕೆ ನಾವು ಕೈ ಹಾಕಬಾರ್ದು. ಮೊದಲು ನಮ್ಮ ಮನಸ್ಸನ್ನು ಹುಚ್ಚು ಸಾಹಸಕ್ಕೆ ಕೈ ಹಾಕಲು ಬಿಡಬಾರದು. ನಂತರ ಅಶುದ್ಧತೆಯನ್ನು ಶುದ್ಧತೆಯ ಮುಖಾಂತರ ಆವರಿಸಬೇಕು. ಆಗ ಮನಸ್ಸು ಶುದ್ಧವಾಗುತ್ತದೆ. ಒಂದು ಲೋಟ ಉಪ್ಪು ನೀರಿಗೆ ಸಿಹಿ ನೀರು ಮಾಡುವುದು ಸುಲಭ. ಆ ಒಂದು ಲೋಟ ಉಪ್ಪು ನೀರಿಗೆ 10 ಲೋಟ ಸಿಹಿ ನೀರನ್ನು ಸುರಿದರೆ ಆಯಿತು. ಆಗ 11 ಲೋಟ ಸಿಹಿ ನೀರು ಸಿಗುತ್ತದೆ. 1 ಲೋಟ ಉಪ್ಪು ನೀರು ಈಗಿನ ನಮ್ಮ ಮನಸ್ಸು. ಅದಕ್ಕೆ 10 ಲೋಟ ಸಿಹಿ ನೀರನ್ನು ಸುರಿಯುವುದು ಎಂದರೆ ತುಂಬ ಕಷ್ಟ. ಇವುಗಳಲ್ಲಿ ಮನಸ್ಸನ್ನು ತೊಡಗಿಸುವುದು. ಹೀಗೆ ಮಾಡಿದರೆ ಮನಸ್ಸಿನ ಅಶುದ್ಧತೆ ಕಾಣದಾಗುತ್ತದೆ. ಶುದ್ಧ ಮನಸ್ಸನ್ನು ಹೊಂದಿರುವ ವ್ಯಕ್ತಿ ಎಲ್ಲೇ ಇರಲಿ ಆನಂದದಿಂದ ಜೀವಿಸುತ್ತಿರುತ್ತಾನೆ. ಆದ್ದರಿಂದ ನಾವು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಪ್ರಬುದ್ಧತೆಯ ಮನಸ್ಸಿನಿಂದ ಶುದ್ಧತೆಯತ್ತ ಮೊದಲು ಪ್ರಯತ್ನ ಪಡೋಣ.